ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಥ್ರು. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೀವು ನೋಡ್ತಿರ್ಬೋದು ರಾಯಚೂರು ಜಿಲ್ಲೆಯ ಇಲ್ಲಿರುವಂತ ಒಂದು ಐತಿಹಾಸಿಕ ಕೋಟೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿರುವಂತ ಮಲಿಯಾಬಾದ್ ಕೋಟೆ ಹತ್ತಿರ ಇದೀನಿ. ನೋಡ್ತಿರ್ಬೋದು ನೀವು ಮಲಿಯಾಬಾದ್ ಕೋಟೆಯಲ್ಲಿರುವಂತ ಒಂದು ಈಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ನೋಡ್ತಿರ್ಬೋದು ಈಶ್ವರ ಟೆಂಪಲ್ ನಿಮ್ಗೆ ಈ ಸೈಡ್ ಇಂದ ಕಾಣ್ತಿರೋದೇ ಮಲಿಯಾಬಾದ್ ಕೋಟೆ. ನೋಡ್ತಿರ್ಬೋದು ನೀವು ಈ ಒಂದು 5 ಕಿಲೋಮೀಟರ್ ವರೆಗೆ ಸರೌಂಡ್ ಆಗಿರುವಂತಹ ಮಲಿಯಾಬಾದ್ ಕೋಟೆಯನ್ನು ನೋಡ್ತಿರ್ಬೋದು ನೀವು. ಆ ಒಂದು ಕೋಟೆ ಎಂಟ್ರೆನ್ಸ್ ಇರುವಂತ ಒಂದು ಟೆಂಪಲ್ ಒಂದು ಈಶ್ವರ ಟೆಂಪಲ್. ಆ ಒಂದು ಈಶ್ವರ ಟೆಂಪಲ್ ಅನ್ನು ನೋಡೋಣ ಬನ್ನಿ. ಈಗ ನೋಡಿ ಈಶ್ವರ ಟೆಂಪಲ್ ಅನ್ನಕ್ಕೆ ನೋಡಿ, ಇಲ್ಲಿ ಲಾರ್ಡ್ ಶಿವನ ಮೂರ್ತಿ ಇದೆ. ಆ ಲಾರ್ಡ್ ಶಿವನ ಮೂರ್ತಿಯ ಪಕ್ಕದಲ್ಲಿ ಒಂದು ನಾಗಸರ್ಪದ ಮೂರ್ತಿ ಇದೆ. ನೋಡ್ತಿರ್ಬೋದು ಇಲ್ಲಿ ನೋಡಿ ಟೆಂಪಲ್ ಯಾವ ರೀತಿ ಇದೆ ನೋಡಿ. ಆಗಿನ ಕೆತ್ತನೆಗಳು ಯಾವ ರೀತಿ ಸೂಕ್ಷ್ಮವಾಗಿದ್ದು ಅನ್ನೋಂತ ಗಮನಿಸಬಹುದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಯಾವುದೇ ಕಲಾಕಾರರು ಯಾವ ರೀತಿ ವಾಸ್ತುಶಿಲ್ಪಗಾರರು ಇದನ್ನ ಕೆತ್ತಿರ್ಬೋದು ಅಂತ ನೋಡ್ಬೋದು. ಯಾವ ರೀತಿ ಕರ್ವ್ಸ್ಗಳನ್ನ ಯಾವ ಒಂದು ಸುಂದರವಾಗಿ ಅಚ್ಚುಕಟ್ಟವಾಗಿ ಕೆತ್ತಿದ್ದಾರೆ ನೋಡ್ತಿರ್ಬೋದು ನಾವು. ಈಗ ಆ ಒಂದು ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ನೋಡ್ತಿರ್ಬೋದು ಈ ಮಲಿಯಾಬಾದ್ ಕೋಟೆಯಲ್ಲಿ ನಾವು ಗಮನಿಸಬಹುದಾದ ಒಂದು ಕಲಾಕೃತಿಗಳಂದ್ರೆ ಆನೆಗಳನ್ನು ಸಹ ನಾವು ನೋಡಬಹುದು. ಇಲ್ಲಿ ನೋಡಿ ಈ ಒಂದು ಈಶ್ವರ ಟೆಂಪಲ್ ಎಂಟ್ರೆನ್ಸ್ಗೆ ಒಂದು 3 ಆನೆಗಳ ಒಂದು ಸಾಲನ್ನು ನಾವು ಗಮನಿಸಬಹುದಾಗಿದೆ. ಇದು ಈಶ್ವರ ಟೆಂಪಲ್ ಇದೆ. ಇಲ್ಲಿ ನೀವು ನೋಡಿ ಮೇಲುಗಡೆ ಅದ್ಭುತವಾದಂತಹ ಒಂದು ಕಲಾಕೃತಿಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ನಕ್ಷತ್ರಾಕಾರದಲ್ಲಿ ಇದನ್ನ ಕೆತ್ತನೆ ಮಾಡಲಾಗಿದೆ. ಹೂವಿನ ದಳದ ಹಾಗೆ ಕಾಣುವಂತ ಒಂದು ಮೇಲಿನ ವರ್ಗಗಳನ್ನು ನಾವು ವೀಕ್ಷಣೆ ಮಾಡಬಹುದು. ಅದರ ಕೆಳಗಿರುವಂತ ಲಾರ್ಡ್ ಶಿವವನ್ನು ಗಮನಿಸಬಹುದಾಗಿದೆ. ನೋಡಿ ಶಿವನ ಮೂರ್ತಿಯ ಹಿಂದುಗಡೆನೆ ಶಿವನ ಮೂರ್ತಿಯ ಮುಂದೆ ಬಸವಣ್ಣನ ಮೂರ್ತಿ ಇದೆ, ಗಮನಿಸಬಹುದಾಗಿದೆ. ಅದ್ಭುತವಾದ ಒಂದು ಇತಿಹಾಸವನ್ನು ಒಳಗೊಂಡಂತಹ ಸಾವಿರಾರು ವರ್ಷಗಳ ಹಿಂದಿನ ಒಂದು ನಾವು ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಎಲ್ಲೂ ಇಲ್ಲ, ರಾಯಚೂರು ಜಿಲ್ಲೆಯ ಒಂದು ರಾಯಚೂರು ತಾಲೂಕಿನ ಮಲಿಯಾಬಾದ್ ಹತ್ರ ಇದೆ. ನೀವು ಸರೌಂಡ್ ರಾಯಚೂರಿನವರಾದರೆ ಇದಕ್ಕೆ ಒಂದ್ಸರಿ ತಪ್ಪದೇ ಭೇಟಿ ನೀಡಿ. ರಾಯಚೂರಿಂದ ಕೇವಲ 5 ಕಿಲೋಮೀಟರ್ ಹೊರಗಡೆ ಮಂತ್ರಾಲಯ ರೋಡ್ ಹೋಗುವಂತ ರೋಡಿಗೆ ಇದೆ. ನೋಡಿ ಬರ್ಬಹುದಾಗಿದೆ ನೀವು ಗಮನಿಸಿ. ನೋಡಿ ಆಗಿನ ಕೆತ್ತನೆಗಳು ಯಾವ ರೀತಿ ಇದೆ ನೋಡುವುದು. ಕರುಗಳಾಗಿರ್ಬೋದು, ಕೆತ್ತನೆಗಳು ಆಗಿನ ಕಾಲದ ಯಾವುದೇ ಸಲಕರಣೆಗಳಿರಲಾರದೆ ಯಾವ ರೀತಿ ಒಂದು ನುಣುಪಾದಂತ ಒಂದು ಶೈಲಿ ಭರಿತವಾದಂತ ಕೆತ್ತನೆಗಳು ಕೆತ್ತಿರಬಹುದು ಅಂತ ಈ ಟೆಂಪಲ್ ಅಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ನಾವು ಬಸವಣ್ಣನ ಮೂರ್ತಿ ನೋಡಿ ಯಾವ ರೀತಿ ಇದೆ. ಅದ್ಭುತವಾದಂತ ಒಂದು ಬಸವಣ್ಣನ ಮೂರ್ತಿಯನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಫ್ರೆಂಡ್ಸ್. ಅದ್ಭುತ ಅಂದ್ರೆ ಅತ್ಯದ್ಭುತವಾಗಿದೆ. ಒಂದು ಅದ್ಭುತ ಟೆಂಪಲ್ ಅಂದ್ರೆ ಈ ಒಂದು ಈಶ್ವರ ಟೆಂಪಲ್. ಇರುವಂತಹ ಈಶ್ವರ ಟೆಂಪಲ್ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಒಂದು ಅದ್ಭುತ ಟೆಂಪಲ್ ಅನ್ನ ನೀವು ನೋಡ್ತಾ ಇದ್ದೀರಿ. ನೀವು ನೋಡ್ತಿರುವಂತದ್ದು ಮಲಿಯಾಬಾದ್ ಕೋಟೆ ಒಂದು ಸುತ್ತುಗೋಡೆ. ಆ ಒಂದು ಸುತ್ತುಗೋಡೆ 5 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಆ ಒಂದು ಅದ್ಭುತ ಕೋಟೆಯ ಗೋಡೆಯನ್ನು ನಾವು ನೋಡ್ತಾ ಇದ್ದೀವಿ. ಮಲಿಯಾಬಾದ್ ಕೋಟೆಯಲ್ಲಿರುವ ಮತ್ತೊಂದು ದೇವಸ್ಥಾನ ಇದು. ನೋಡಿ ಯಾವ ರೀತಿ ಒಂದು ಹಂತದಲ್ಲಿದೆ ಅಂತ. ಆ ಈಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರುವಂತ ದೇವಸ್ಥಾನವೇ ಈ ಒಂದು ದೇವಸ್ಥಾನವಾಗಿದೆ. ನೋಡೋಣ ಇದರಲ್ಲಿ ಏನೇನು ಕಾಣುತ್ತೆ ಅಂತ ಹೋಗೋಣ ನೋಡ್ರಿ. ಓಹೋ, ಇದು ಕೂಡ ಶಿವ ಟೆಂಪಲ್ ಸ್ನೇಹಿತರೆ. ನೋಡ್ತಿರ್ಬೋದು ನೀವು. ಇಲ್ಲಿ ಸಹ ಒಂದು ಬಸವಣ್ಣನ ಮೂರ್ತಿಯನ್ನು ನೋಡ್ತೀರಾ ನೋಡಿ. ಗಮನಿಸಿದ್ರ ಬಸವಣ್ಣನ ಮೂರ್ತಿ ಇದೆ, ಆದ್ರೆ ಈ ದೇವಾಲಯ ಆ ದೇವಾಲಯಕ್ಕಿಂತ ಬಹಳ ವಿರೂಪವಾಗಿದೆ. ಇಲ್ಲಿ ಒಂದು ಸಹ ನಾವು ಕಲ್ಯಾಣಿಯನ್ನು ನೋಡಬಹುದಾಗಿದೆ. ನೋಡಿ ನಮ್ಮ ಒಂದು ಮಲಿಯಾಬಾದ್ ಕೋಟೆಯಲ್ಲಿ ನಾವು 2 ಕಲ್ಯಾಣಿಯನ್ನು ನೋಡ್ತಿದ್ವಿ. ಇದು 3ನೇ ಕಲ್ಯಾಣಿ ನೋಡಿ. ಇದು ಒಂದು ಸಹ ಕಲ್ಯಾಣಿನೇ, ಗಮನಿಸ್ತಿರ್ಬೋದು ನೀವು. ನೋಡ್ತಾ ಇದ್ದೀರಾ, ಸೊಂಡಿಲು ಕಾಣ್ತಾ ಇದೆ, ಕಿವಿ ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇದೆ. ನೋಡಿ ಉಬ್ಬು ಕಾಣ್ತಾ ಇದೆ. 3 ಆನೆಗಳನ್ನು ನಾವು ಇಲ್ಲಿ ನೋಡ್ಬೋದು. ನೋಡಿ ಯಾವ ರೀತಿ ಕಲಾಕೃತ್ಯಗಳು ಇದೆ ಅಂತ. ಸುಂದರವಾದ ಕೆತ್ತನೆ ಆಗಿದೆ. ಆಗಿನ ಕಾಲದಲ್ಲಿ ಯಾವ ರೀತಿ ಕಲಾಕೃತಿಯ ನೈಪುಣ್ಯತೆಯನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ನೋಡ್ಬೋದು ನೀವು. ಓಹೋ, ಈಗೆಲ್ಲ ಬಿದ್ದು ಇದಾಗುವುದು ಅನಿಸುತ್ತೆ. ಅದೇ ನೋಡಿ, ಇದು ಸಹ
ಶಿವನ ಒಂದು ದೇವಸ್ಥಾನವೇ ಅಂತ ಅನಿಸುತ್ತೆ ನನಗೆ. ಕಲಾಕೃತಿಗಳನ್ನು ನೀವು ನೋಡ್ತಾ ಇರ್ಬೋದು ಕೆಳಗಡೆ. ಸಾಮಾನು ಸಹ ಇವೆ ಫ್ರೆಂಡ್ಸ್. ಯಾವುದೇ ಮೂರ್ತಿ ಇಲ್ಲ. ನೋಡಿ ಈ ರೀತಿ ಕಾಣುತ್ತೆ ಈ ಒಂದು ಟೆಂಪಲ್. ಈ ರೀತಿ ಒಂದು ಕಾಣುತ್ತೆ ಟೆಂಪಲ್. ನೋಡಿ ಇಲ್ಲಿ ಸೇಮ್ ಟು ಸೇಮ್ ಅದೇ ರೀತಿ ಇದೆ. ಆದ್ರೆ ಇದಕ್ಕೆ ಸ್ವಲ್ಪ ದಿನಗಳ ಕಾಲ ಸುಣ್ಣ ಎಲ್ಲ ಬಡ್ದಿದ್ರು, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು ಅನ್ಸುತ್ತೆ. ಯಾಕಂದ್ರೆ ನೋಡಿ ಸುಣ್ಣನ ನೀವು ಗಮನಿಸ್ತಿದ್ದೀರಾ, ನೋಡಿ ಸುಣ್ಣ ಇದೆ. ಈ ಒಂದು ಟೆಂಪಲ್ನ ಜನರು ಸುರಕ್ಷಿತವಾಗಿ ಇಟ್ಕೊಂಡಿದ್ರು ಏನು ಅನ್ಸುತ್ತೆ. ಆದರೆ ಕಾಲ ನಂತರದಲ್ಲಿ ಯಾಕೋ ಈ ರೀತಿ ಬಾಳ ಬಿದ್ದೋಗಿದೆ, ಗೊತ್ತಾಗ್ತಾ ಇಲ್ಲ. ಬಟ್ ಸುಣ್ಣಗಿನ ಹೊಡೆದವ್ರೆ, ಏನಾಯ್ತೋ ಏನು ಬಿಡ್ತೋ ಗೊತ್ತಿಲ್ಲ. ಆದ್ರೆಲ್ಲ ಈಗ ಸತ್ಯನಾಶ ಆಗಿದೆ. ಮಲಿಯಾಬಾದ್ ಅಂದ್ಕೊಂಡ್ರೆ ಎರಡೇ ಒಂದು ಕಲ್ಲಿನ ಆನೆಗಳನ್ನ ನೋಡ್ತೀವಿ. ಇದನ್ನು ನಾನು ನೋಡಿದ್ದು 3ನೇ ಕಲ್ಲಾನೆ. ಇದು ಸಹ ಈಶ್ವರ ಟೆಂಪಲ್ ಅನಿಸುತ್ತೆ. ರಾಯಚೂರು ಜಿಲ್ಲೆಯಲ್ಲಿದೆ. ಹತ್ತಿರದ ಯಾರಾದರೂ ಪ್ರವಾಸಿಗರು ಬಂದು ನೋಡಬಹುದಾಗಿದೆ. ಹಲವಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಂತ ಒಂದು ಕೋಟೆಯನ್ನು ನಾವು ವೀಕ್ಷಣೆ ಮಾಡಕ್ ಹೋಗ್ತಾ ಇದೀವಿ. ಆ ಒಂದು ಕೋಟೆಯಲ್ಲಿ ಇರುವಂತಹ ಕುರುಹುಗಳನ್ನು ನಾವು ನೋಡ್ತಾ ಇದೀವಿ. ಈಗ ಮಲಿಯಾಬಾದ್ ಕೋಟೆಗೆ ಬಂದ್ರೆ ಸುತ್ತಮುತ್ತಲಿನ ಆಸುಪಾಸಿನ ಹೊಲಗಳಲ್ಲಿ ಸಹ ಅವರ ಒಂದು ಸ್ಟ್ರಕ್ಚರ್ ಅಂತ ಇರುವಂತಹ ಕಲ್ಲುಗಳನ್ನು ನಾವು ನೋಡ್ತಾ ಇರ್ತೀವಿ. ನೋಡಿ ಈ ರೀತಿ ಒಂದು ಮಧ್ಯದ ಹೊಲಗಳಲ್ಲಿ ಈ ಒಂದು ಕಲ್ಲುಗಳಿದೆ. ಹೋಗಿ ನೋಡೋಣ ಇರ್ಬೋದು, ಯಾಕಂದ್ರೆ ಸುತ್ತಮುತ್ತ ಕೋಟೆ ಮಧ್ಯದಲ್ಲಿರುವುದಂತ ಏನಾದ್ರು ಕಾಣಬಹುದು. ನಾವು ವೀಕ್ಷಣೆ ಮಾಡಿದ್ದು 3ನೇ ಆನೆ ಫ್ರೆಂಡ್ಸ್. ನೀವು 2 ಹೊಲಗಳಲ್ಲಿ ನೋಡ್ತಿರೋ ದೊಡ್ಡ ಕಲ್ಲಾನೆಗಳಿದೆ, ಆದ್ರೆ ಇದು ಟೆಂಪಲ್ ಮುಂದೆ ಇರುವಂತ ಕಲ್ಲಾನೆಗಳು. ಒಂದೇ ಇದೆ, 2 ಇತ್ತು ಅನ್ಸುತ್ತೆ. ಒಂದಿದ್ರೆ ಪಕ್ಕ ಪಕ್ಕದಲ್ಲಿ ಇರುತ್ತವೆ, ಒಂದು ಬಲಗಡೆ ಎಡಗಡೆ. ಆದ್ರೆ ಇಲ್ಲಿ ಕಂಡಿದ್ದು ನನಗೆ ಒಂದೇ ಬಲಗಡೆ ಅಷ್ಟೇ ಕಾಣ್ತು. ಆದ್ರೆ ಆ ಕಡೆ ಇತ್ತು ಇಲ್ಲ ನೋಡ್ಲಿಲ್ಲ, ಕಾಣಲೇ ಇಲ್ಲ ಅಲ್ಲಿ. ನೋಡೋಣ, ಇಲ್ಲೊಂದು ಏನೋ ಕಾಣ್ತಾ ಇದೆ. ಯಾಕಂದ್ರೆ ಪುರಾತನ ಬಾವಿಗಳು ಅವು ಇರುವಂತ ಇತಿಹಾಸ ಇದ್ದೇ ಇರುತ್ತೆ, ನಾವು ವೀಕ್ಷಣೆ ಮಾಡಬೇಕಾಗುತ್ತೆ ಅಷ್ಟೇ. ಇದು ಒಂದು ಹಳೆಯ ಬಾವಿ ಅನ್ಸುತ್ತೆ ನನಗಂತ ಮಟ್ಟಿಗೆ. ನೋಡ್ಬೋದು ನೀವು. ನಿಮ್ಗೆ ಇದು ಯಾರು ತೋರಿಸಿರಲ್ಲ, ಮಲಿಯಾಬಾದ್ ಕೋಟೆ ತೋರಿಸಿದ ಸಂದರ್ಭದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ನೀವು ಗಮನಿಸ್ತಿರ್ಬೋದು ಫ್ರೆಂಡ್ಸ್, ಇದೇ ಒಂದು ಬಾವಿಯಿಂದ ಮಲಿಯಾಬಾದ್ ಕೋಟೆಯಲ್ಲಿ ಇರುವಂತಹ ಸೈನಿಕರಿಗೆ ನೀರು ಪೂರೈಸಲಾಗ್ತಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕೋಟೆಯ ಹೊರಗಡೆಯಿಂದ ಈ ಒಂದು ನೀರು ಇದೆ. ಇದೇ ಒಂದು ಬಾವಿ ಇದೆ ಕೋಟೆಯ ಪಕ್ಕದಲ್ಲಿ. ಇಲ್ಲಿಂದನೇ ಅವರು ನೀರು ತಗೊಂಡು ಹೋಗ್ತಾ ಇದ್ರು ತಮ್ಮ ಒಂದು ಬಳಕೆಗೆ ಅಂತ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಳೆಯ ಕಾಲದ ಒಂದು ಬಾವಿ ಇದು ಫ್ರೆಂಡ್ಸ್. ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಕೋಟೆ ಕಾಣ್ತಾ ಇದೆ, ಆ ಕೋಟೆಯ ಒಂದು ಬಲಗಡೆ ಎಡಗಡೆ ಬಹಳಷ್ಟು ಕುರುಹುಗಳನ್ನು ನಾವು ಗಮನಿಸಬಹುದು. ಅತ್ಯಂತ ದೊಡ್ಡದ ಒಂದು ನಾಗದೇವತೆಯ ಒಂದು ವಿಗ್ರಹ ಕಾಣುವಂಥದ್ದು ಇಲ್ಲಿ ನೋಡಬಹುದು ನಾವು. ಇಷ್ಟು ಎತ್ತರವಾದಂಥ ಒಂದು ನಾಗಸರ್ಪದ ಒಂದು ನಾವು ಕಲಾಕೃತಿಯನ್ನು ನೋಡಿಲ್ಲ ಇನ್ನು ಮುಂದೆ ಕೋಟೆಯಲ್ಲಿ. ಈ ಒಂದು ಹೊಲದಲ್ಲಿ ಇರುವಂಥ ಕೋಟೆ ನೋಡಿರ್ಬೋದು. ಹೊಲದಲ್ಲಿ ಇದು ಹಾಗೆಯೇ ಉಳಿಸವ್ರೆ, ಇಲ್ಲಿನ ಜನರು ಉಳಿಸ್ಕೊಂಡವ್ರೆ. ಅದೇ ಒಂದು ಅದ್ಭುತ ಅನ್ಬೋದು. ಕೋಟೆ ಆ ಕಡೆ ಇದ್ರು, ಇದೆಲ್ಲ ಹೊಲದಲ್ಲಿದೆ. ಇದು ಯಾರಿಗೂ ಕಾಣಲ್ಲ ಫ್ರೆಂಡ್ಸ್. ನೀವು ದಾರಿಗೆ ಹೋಗಿ ದಾರಿಗೆ ಬಂದ್ರು ಕಾಣಲ್ಲ. ಇಲ್ಲಿ ಇಳಿದು ನೀವು ಎಲ್ಲ ಓಡಾಡಿದ್ರೆ ಸ್ವಲ್ಪ ಜ್ಞಾನ ತಗೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಆಸುಪಾಸು ನಿಂತು ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಸ್ವಲ್ಪ ಗ್ರೌಂಡ್ ರಿಯಾಲಿಟಿಯಲ್ಲಿ ಇಳಿದ್ರೆ ಎಲ್ಲ ನೀವು ನೋಡ್ಬೋದು. ನೀವು ಮಲಿಯಾಬಾದ್ ಕೋಟೆಯ ಒಂದು ಕುರುಹುಗಳನ್ನ ಆಸುಪಾಸಿನ ಎಲ್ಲ ಹೊಲಗಳಲ್ಲಿ ಕಾಣಬಹುದು. ಇಲ್ಲಿ ಸಹ ಕಾಣ್ತಾ ಇದ್ದಾರೆ ನೋಡಿ. ಮಲಿಯಾಬಾದ್ ಕೋಟೆಯ ಸುತ್ತಮುತ್ತಲಿನ ಎಕರೆ ಪ್ರದೇಶಗಳಲ್ಲಿ ಇರುವಂತಹ ಒಂದು ಮೂರ್ತಿಗಳನ್ನು ನೀವು ವೀಕ್ಷಣೆ ಮಾಡಬಹುದಾಗಿದೆ. ಸುತ್ತಮುತ್ತಲಿನ ಹೊಲಗಳಲ್ಲಿ ಓಡಾಡಿದ್ದೆ ಆದರೆ ನಿಮಗೆ ಮಲಿಯಾಬಾದ್ ಕೋಟೆಯ ಕುರುಹುಗಳು ಬಹಳಷ್ಟು ದೊರಕುತ್ತವೆ ಫ್ರೆಂಡ್ಸ್. ಈ ನೋಡ್ತಿರ್ಬೋದು ನೀವು, ಅಲ್ಲಿ ಈಶ್ವರ ದೇವಸ್ಥಾನ ಇರಬಹುದು, ಅಲ್ಲೊಂದು ಈಶ್ವರ ದೇವಸ್ಥಾನ ಇರಬಹುದು, ಈ ಒಂದು ಬಾವಿ ಆಗಿರ್ಬೋದು. ಆ ಬಾವಿ ದಾಟಿದ ನಂತರ ಅಲ್ಲಿ ಒಂದು ನಾಗಸರ್ಪದ ಒಂದು ಮೂರ್ತಿ ಆಗಿರ್ಬೋದು. ಇಲ್ಲಿ ನೋಡಿದ್ರೆ ಬಸವಣ್ಣನ ಒಂದು ಮೂರ್ತಿ ಆಗಿರ್ಬೋದು. ನೋಡಿ ಇಷ್ಟು ಮೂರ್ತಿಗಳು ನಿಮ್ಗೆ ಸಿಗುತ್ತವೆ. ಇಲ್ಲಿ ನಂದಿ ಮೂರ್ತಿ ನೋಡಿ, ಯಾವ ರೀತಿ ಒಂದು ಸ್ಟ್ರಕ್ಚರ್ಗಳನ್ನ ಆಗಿನ ಕಾಲದಲ್ಲಿ ನಿರ್ಮಿಸಿದ್ರು. ಆ ಒಂದು ಮಲಿಯಾಬಾದ್ ಕೋಟೆಯ ಇತಿಹಾಸವನ್ನು ತಿಳಿಸುವಂತ ಒಂದು ವಿಗ್ರಹಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇದು ಯಾವುದೋ ಒಂದು ದೇವಸ್ಥಾನದ ಗೋಪುರದ ಒಂದು ರೀತಿಯ ಸ್ಟ್ರಕ್ಚರ್ ಅನ್ನು ಹೋಲುತ್ತೆ, ನೋಡಬಹುದು ನೀವು. ನೋಡಿ ಇದು ಒಂದು ಶಿವನ ಮೂರ್ತಿಯ ರುಂಡ ಫ್ರೆಂಡ್ಸ್. ಇದು ಓಹೋ, ನನಗೆ ಈಗ ಗೊತ್ತಾಯ್ತು ನೋಡಿ, ಶಿವನ ಮೂರ್ತಿಯ ರುಂಡ ಇದು. ಇಲ್ಲಿ ಗಮನಿಸ್ತಿರ್ಬೋದು ನೀವು. ಈ ರೀತಿ ಒಂದು ನೋಡಿ ಶಿವನ ಮೂರ್ತಿಯ ಒಂದು ತೆರೆಯ ಭಾಗ ಇದು. ಇದು ಒಂದು ಯಾವುದೋ ದೇವಸ್ಥಾನದಾಗಿರ್ಬೋದು ಅನಿಸುತ್ತೆ. ಇಲ್ಲಿ ಇದೊಂದು ಏನು ಮಾಡವ್ರೆ ಇಲ್ಲಿ ಯಾವ ರೀತಿ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ವಾಸ್ತುಶಿಲ್ಪ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಬಸವಣ್ಣನ ಮೂರ್ತಿ ಇದೆ. ನೋಡೋಣ ಮುಂದೆ ಏನೆಲ್ಲ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಗಣಪತಿಯ ಮೂರ್ತಿಯನ್ನು ಸಹ ನೋಡ್ಬೋದು ನೀವು. ಇನ್ನೊಂದು ಶಿವ ಮೂರ್ತಿ ಅನಿಸುತ್ತೆ. ಕೋಟೆಯ ಒಂದು
ಗೋಡೆಯನ್ನು ನೋಡ್ತಾ ಇದ್ದೀರಾ ನೋಡಿ. ಈ ಒಂದು ಕೋಟೆ ಆಗಿನ ಒಂದು ಕಾಲದಲ್ಲಿನ ಎಷ್ಟೋ ಒಂದು ದಾಳಿಗಳನ್ನು ತಾಳಿತ್ತು, ಎಷ್ಟೋ ಒಂದು ಕುದುರೆಗಳ ಹೇಟನ್ನು, ಗುಂಡು ಮದ್ದುಗಳ ಹೇಟನ್ನು ತಾಳ್ಕೊಂಡಿದ್ದಂತ ಒಂದು ಕೋಟೆಯ ಗೋಡೆ ನೋಡ್ತಿರ್ಬೋದು. ಇದು ಏನು ಸರೌಂಡ್ ಆಗಿ 5 ಕಿಲೋಮೀಟರ್ಸ್ ವರೆಗೆ ಹಬ್ಬಿದೆ. ಮಿನಿಮಮ್ ಅಂದ್ರೆ 3 ಮೈಲ್, 3 ಮೈಲುಗಳಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿ ಒಂದು ಅದ್ಭುತವಾದಂತಹ ಕೋಟೆಯ ರಕ್ಷಣಾ ಕವಚವಾಗಿ ಒಂದು ಕಾಲದಲ್ಲಿ ಎಷ್ಟೋ ಗುಂಡು ಮದ್ದುಗಳ ಹೇಟನ್ನು ತಾಳಿಕೊಂಡಂತ ಒಂದು ಕೋಟೆ. ಆಗಿನ ಕಾಲದಲ್ಲಿ ಯಾವುದೇ ದಾರದ ಹಗ್ಗ ಇದ್ದಿಲ್ಲ, ಆದ್ರೆ ಒಂದು ಸರಿ ಸಮವಾಗಿ ಯಾವ ರೀತಿ ಒಂದು ಗೋಡೆ ಕಾಣ್ತಾ ಇದೆ ಅಂತ. ಈ ಒಂದು ಎತ್ತರದ ಗೋಡೆಯನ್ನು ನೀವು ಗಮನಿಸಬಹುದು. ನೀವು ಈ ಕೋಟೆಯನ್ನು ಗಮನಿಸಿದಾಗ ಏನು ಅನಿಸುತ್ತೆ ಫ್ರೆಂಡ್ಸ್, ಆದರೆ ಇದು ಒಂದೇ ಸ್ಟ್ರೇಟ್ ಲೈನ್ ಆಗಿಲ್ಲ. ನೀವು ಗಮನಿಸಿದ್ರಾ? ನೀವು ಇದೇ ಕೋಟೆ ಇದೇ ಸ್ಟ್ರೇಟ್ ಲೈನ್ ಆಗಿರ್ಬೇಕು ಅಂತ ಸ್ಟ್ರೇಟ್ ಲೈನ್ ಇಲ್ಲ. ಯಾಕಂದ್ರೆ ದಾಳಿನ ತಡಿಬೇಕಂತ ಜಿಗ್ಜಾಗ್ ಆಕಾರದಲ್ಲಿ ನೋಡ್ಬೋದು ನಾವು. ಜಡ್ ಆಕಾರದಲ್ಲಿ ಹಾಕಿದೆ. ಜಡ್ ಆಕಾರದಲ್ಲಿ ಇದ್ರೆ ಏನಾಗುತ್ತೆ, ಎಷ್ಟೇ ದಾಳಿ ಮಾಡಿದ್ರು ಅದಕ್ಕೆ ಸ್ವಲ್ಪ ಹೊರೆ ಆಗೋದಿಲ್ಲ ಅನ್ನೋ ಒಂದು ಇಂಟೆನ್ಷನ್ ಇರ್ಬೋದು ಆಗಿನ ಒಂದು ರಾಜರಿಗೆ ಆಗಿರ್ಬೋದು, ಕೋಟೆ ಕಟ್ಟುವಂಥ ಒಂದು ಇಂಜಿನಿಯರ್ಸ್ಗಳಾಗಿರ್ಬೋದು ಅಥವಾ ಸೈನಿಕರಿಗೆ ಇರ್ಬೋದು. ಆ ರೀತಿ ಒಂದು ಮೈಂಡ್ ಸೆಟ್ ಇರ್ಬೋದು ಅನಿಸುತ್ತೆ. ಗೋಡೆ ಒಂದೇ ರೀತಿ ಕಟ್ಟಿದರೆ ಒಂದು ಕಡೆ ಡ್ಯಾಮೇಜ್ ಆದರೆ ಎಲ್ಲಷ್ಟು ಬಿದ್ದು ಹೋಗುತ್ತೆ. ಆದರೆ ಈ ಗೋಡೆ ಆ ರೀತಿ ಇಲ್ಲ, ಜಿಗ್ಜಾಗ್ ಆಕಾರದಲ್ಲಿದೆ. 5 ಕಿಲೋಮೀಟರ್ವರೆಗೆ ಜಿಗ್ಜಾಗ್ ಆಕಾರದಲ್ಲಿ. ಒಂದು ಹೊಡೆತ ಬಿತ್ತಂದರೆ ಫ್ರೆಂಡ್ಸ್ ಅದು ಬಿದ್ದು ಹೋಗೋ ಒಂದು ಹಂತಕ್ಕಿರುತ್ತೆ. ಆದರೆ ಈ ರೀತಿ ಇದ್ದರೆ ಬಿದ್ದು ಹೋಗೋದಿಲ್ಲ ಅನ್ನೋ ಒಂದು ಮುನ್ಸೂಚನೆಗಾಗಿ ಈ ರೀತಿ ಒಂದು ಕೋಟೆಯನ್ನು ಕಟ್ಕೊಂಡಿರ್ಬೋದು ಅವರು ಅಂತ ಅನಿಸುತ್ತೆ ನನಗೆ. ಇಷ್ಟೊತ್ತು ಕಂಡಿದ್ದು ಚಿಕ್ಕ ಚಿಕ್ಕ ಕಲ್ಲುಗಳು, ಆದರೆ ಇಲ್ಲಿ ನೋಡಿ ಎಷ್ಟೆಷ್ಟು ಉದ್ದವಾಗಿ, ಎಷ್ಟೆಷ್ಟು ದಪ್ಪವಾಗಿ, ಎಷ್ಟೆಷ್ಟು ಅಗಲವಾಗಿರುವಂಥ ಒಂದು ಕಲ್ಲುಗಳನ್ನು ಬಳಸ್ಕೊಂಡು ಕೋಟೆ ಕಟ್ಟವ್ರೆ ನೋಡಿ ಫ್ರೆಂಡ್ಸ್. ಒಂದು ಕಲ್ಲು ಸಹ ಏನಿಲ್ಲ ಅಂದರೂ 20 ಫೀಟ್ಸ್ ಜಾಸ್ತಿನೇ ಇದೆ. 15 to 20 ಫೀಟ್ಸ್, 15-20 ಫೀಟ್ ಜಾಸ್ತಿನೇ ದೊಡ್ಡದಿದೆ. ನೋಡಿ 3-4 ಕಲ್ಲುಗಳಿಂದನೇ ಒಂದೊಂದು ದೊಡ್ಡ ಗೋಡೆನೇ ಕಟ್ಟವ್ರೆ. ಇಂಥದನ್ನ ಛೇದಿಸಿ ಹೋಗುವಂಥ ಸಾಹಸ ಮಾಡುವಂಥ ಆಗಿನ ರಾಜರಿಗೆ, ಸೈನಿಕರಿಗೆ ಒಂದು ಸೆಲ್ಯೂಟ್ ಹೇಳ್ಬೋದು. ಚಿಕ್ಕ ಕಲ್ಲುಗಳಲ್ಲ ಫ್ರೆಂಡ್ಸ್, ಇದು ನೋಡ್ತಿರ್ಬೋದು, ಚಿಕ್ಕ ಕಲ್ಲುಗಳಲ್ಲ. ಮಲಿಯಾಬಾದ್ ಕೋಟೆಯಲ್ಲಿರುವಂಥ ಕೋಟೆಯ ಕಲ್ಲುಗಳು ಚಿಕ್ಕ ಕಲ್ಲುಗಳಲ್ಲ. ಇಂಥ ಕಲ್ಲುಗಳನ್ನು ಎಷ್ಟೋ ಆನೆಗಳಿಂದ, ಕುದುರೆಗಳಿಂದ, ಎಷ್ಟೋ ಸೈನಿಕರ ಒಂದು ಸಹಾಯದಿಂದ ತಂದು ಇಟ್ಟಂತೂ ಮಾಡಿದಂಥ ಒಂದು ಕಲ್ಲುಗಳು. ಇದು ಏನೋ ನೆಲದ ಅಡಿಯಲ್ಲಿ ಇರುವಂಥ ಕಲ್ಲುಗಳಲ್ಲ. ನೋಡಿ ಯಾವ ರೀತಿ ಹೈಟಲ್ಲಿ ಇರುವಂಥ ಕಲ್ಲುಗಳು. ಇವರು ಕೆಳಗಡೆ ಅಷ್ಟೇ ದೊಡ್ಡ ಕಲ್ಲು ಬಳಸಿ ಮೇಲ್ಗಡೆ ಚಿಕ್ಕ ಕಲ್ಲುಗಳನ್ನು ಬಳಸಿಲ್ಲ, ಎಲ್ಲ ಕಡೆನೂ ಬಳಸವ್ರೆ. ಒಂದೊಂದು ಕಲ್ಲುಗಳು ಒಂದೊಂದು ಗೋಡೆಯ ಒಂದು ಪೂರ್ಣಿಸಿವೆ ಅಂದರೆ ನೋಡ್ಬೋದು ನೀವು. ನೋಡಿ ನಮ್ಮ ರಾಯಚೂರು ದೋಬ್ ಪ್ರದೇಶವಾದ್ದರಿಂದ ಬಹಳಷ್ಟು ರಾಜರ ಒಂದು ಹಾನಿಗೆ ಒಳಗಾಗ್ತಾ ಇತ್ತು. ಆದ ಕಾರಣ ಈ ಹಾನಿಗಳನ್ನು ದಾಳಿ ತಡೆಯಲು, ಯುದ್ಧಗಳನ್ನು ತಡೆಯಲು ಆಗಿನ ರಾಜರು ಓಡಿಸಿದಂಥ ತಲೆಗಳು ಅನಿಸುತ್ತೆ ಇದು. ಯಾವ ಆನೆ ಆಗಿರ್ಬೋದು, ಗುಂಡು ಮದ್ದುಗಳು ಆಗಿದ್ರು ಎದರದೆ ಬೆದರದೆ ಗಟ್ಟಿಯಾಗಿ ನಿಲ್ಲುವಂಥ ಕೋಟೆಗಳನ್ನು ಆಗಿನ ರಾಜರು ಕಟ್ಕೊಂಡವ್ರೆ ಎಂಬುದಕ್ಕೆ ನೋಡ್ಬೋದು ನಾವು. ಅಂದರೆ ನಿಮಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಂಥ ರಾಯಚೂರು ಜಿಲ್ಲೆಯಲ್ಲಿರುವಂಥ ಒಂದು ಅದ್ಭುತ ರಹಸ್ಯಮಯ ಒಂದು ಗಟ್ಟಿಮುಟ್ಟಾದಂಥ ಕೋಟೆಯನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಆ ಒಂದು ಕೋಟೆಗೆ 1520ರಲ್ಲಿ ಕೃಷ್ಣದೇವರಾಜ ಒಡೆಯರು ಸಹ ಬಂದು ತಂಗಿದ್ರು ಅನ್ನೋಕ್ಕೆ ಉಲ್ಲೇಖಗಳನ್ನು ನೋಡುವುದು. ಅದು ಯಾವುದೇ ಕೋಟೆ ಅಲ್ಲ, ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವಂಥ ಮಲಿಯಾಬಾದ್ ಕೋಟೆ ಫ್ರೆಂಡ್ಸ್. ನಮ್ಮ ಮಲಿಯಾಬಾದ್ ಕೋಟೆಯ ಎಂಟ್ರೆನ್ಸ್ಗೆ ಒಂದು ವಿನಾಯಕನ ಒಂದು ಮೂರ್ತಿಯನ್ನು ನಾವು ಗಮನಿಸಬಹುದು. ಆನೆಗಳ ಒಂದು ಮೂರ್ತಿ. ಈ ಒಂದು ಕೋಟೆಯ ಇತಿಹಾಸವನ್ನು ನೋಡಬೇಕಾದ್ರೆ ಇದು ಒಂದು ವಿಷ್ಣು ಟೆಂಪಲ್ ಆಗಿತ್ತು ಅನ್ನೋಕ್ಕೆ ನಾವು ಉಲ್ಲೇಖಗಳನ್ನು ನೋಡ್ತೀವಿ. ವಿಷ್ಣು ಟೆಂಪಲ್ನ ಕುರುಹುಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಆಗಿನ ಒಂದು ಕೆತ್ತನೆ ಯಾವ ರೀತಿ ಸೂಕ್ಷ್ಮವಾಗಿತ್ತು ಅನ್ನೋಕ್ಕೆ ಈ ಒಂದು ಕೆತ್ತನೆಯನ್ನು ನಾವು ಗಮನಿಸ್ಬೋದು. ಬಳಪದ ಕಲ್ಲುಗಳಲ್ಲಿ ನೋಡಿ, ಬಳಪದಲ್ಲಿ ಕೆತ್ತಿದಂಥ ಕಲ್ಲುಗಳಲ್ಲಿ ನೋಡ್ಬೋದು ನಾವು. ಗ್ರಾನೈಟ್ ಕಲ್ಲುಗಳಲ್ಲಿ ಬಳಪದ ಮೇಲೆ ಯಾವ ರೀತಿ ಕೆತ್ತೀವಿ ಆ ರೀತಿ ಕೆತ್ತವ್ರೆ ಫ್ರೆಂಡ್ಸ್. ನಾವು ಈ ಡಿಸೈನ್ಗಳನ್ನು ನಮ್ಮ ಒಂದು ಕಾಗದದ ಹಾಳೆಗಳಲ್ಲಿಯೂ ಇಳಿಸೋಕೆ ಹೋದರೆ ಭಾಳ ಕಷ್ಟ ಆಗ್ಬೋದು. ಆದರೆ ಆಗಿನ ಜನರ ಒಂದು ಮೈಂಡ್ ಸೆಟ್ ಯಾವ ರೀತಿ ಇತ್ತು ನೋಡಿ.
ಕಲ್ಲುಗಳನ್ನು ಕರಗಿಸಿ ಕಲ್ಲುಗಳನ್ನು ಭೇದಿಸಿ ಛೇದಿಸಿ ಮಾಡಿದಂಥ ಈ ಒಂದು ಮೂರ್ತಿಗಳು ನೋಡ್ಬೋದು. ನಾವು ಕಲಾಕೃತಿಗಳನ್ನು ನೋಡಬಹುದಾಗಿದೆ. ನೋಡಿ ಯಾವ ರೀತಿ ಇದೆ. ನೋಡ್ತಿರ್ಬೋದು ನೀವು ತಪ್ಪಲ ಬಾರಿಸುತ್ತಿರುವಂತಹ ಒಂದು ಮಹಿಳೆ ಅನಿಸುತ್ತೆ. ಅದು ಶಿವನ ಮೇಲೆ ಒಂದು ನೀರು ಹಾಕಿದ ಸಂದರ್ಭದಲ್ಲಿ ಹೋಗುತ್ತಲ್ಲ ಆ ಒಂದು ಈ ತರ ಇದೆ. ಇದು ಕೋಟೆ ಕಟ್ಟುವಂತ ಒಂದು ನೆನಪಿಗಾಗಿ ಅಥವಾ ಪೂಜೆಗಾಗಿ ಪೂಜೆ ಸಲ್ಲಿಸಲು ಈ ಒಂದು ವಿಷ್ಣು ಟೆಂಪಲ್ ಅನ್ನು ಕಟ್ಟಿರ್ಬೋದು ಅಂತ ಹೇಳ್ಬೋದು. ಅಲ್ಲಿವರೆಗೆ ಇದೆ, ಅಲ್ಲಿ ಕಂಪೌಂಡ್ ಇದೆ, ಏನೋ ಇಲ್ಲಿ ಗರ್ಭಗುಡಿ ಇರ್ಬೋದು ಅನ್ಸುತ್ತೆ ನನಗೆ. ಈಗ ಕಾಲಾನಂತರ ನಾಶವಾಗಿದೆ. ಕುರುಹುಗಳು ಅಷ್ಟೇ ಬಿಟ್ಟು ಬೇರೆ ಏನು ನೋಡೋಕ್ಕಾಗಲ್ಲ ನಾವಿಲ್ಲಿ. ಇಲ್ಲಿ ಸಹ ಟೆಂಪಲ್ನ ನೀವು ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಮಲಿಯಾಬಾದ್ ಕೋಟೆಯಲ್ಲಿರುವಂಥ 2 ಕಲ್ಲಾನೆಗಳು. ಈ ಕಲ್ಯಾಣಗಳ ಒಂದು ಸಂರಕ್ಷಣೆ ಪುರಾತತ್ವ ಇಲಾಖೆ ಮಾಡ್ತಾ ಇದೆ. ಇದು ನಮ್ಮ ಹೆಮ್ಮೆಯ ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಒಂದು ಲೋಗವಾಗಿ ಈ ಒಂದು ಆನೆಗಳ ಒಂದು ಅಂಕಿತವನ್ನು ಬಳಸ್ಕೊಂಡಿದ್ದಾರೆ, ಒಂದು ಅಂಶವನ್ನು ಬಳಸ್ಕೊಂಡಿದ್ದಾರೆ. ನೀವು ನೋಡ್ಬೋದು. ಒಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಒಂದು ಲೋಗದಲ್ಲಿ 2 ಆನೆಗಳನ್ನು ಕಾಣಬಹುದು ನಾವು. ಇದು ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಮಲಿಯಾಬಾದ್ ಕೋಟೆ ಹೆಮ್ಮೆ ಅಂತಲೇ ಹೇಳ್ಬೋದು ನಾವು. ನೀವು ತಪ್ಪದೇ ರಾಯಚೂರಿಗೆ ಬಂದ ಸಂದರ್ಭದಲ್ಲಿ ಈ ಒಂದು ಮಲಿಯಾಬಾದ್ ಕೋಟೆಯನ್ನು ವೀಕ್ಷಣೆ ಮಾಡಿ. ಅತಿ ಅದ್ಭುತವಾಗಿದೆ. ನಮ್ಮ ಒಂದು ಇತಿಹಾಸವನ್ನು ನಾವು ಗಮನಿಸಬಹುದು. ಯಾವ ರೀತಿ ಒಂದು ಕೆತ್ತನೆಗಳು ಕಾಣಬಹುದು ನಾವು ಆನೆಗಳ ಮೇಲೆ. ಗಂಟೆಗಳಿರ್ಬೋದು, ಸರಪಳಿಗಳನ್ನು ಹಾಕಿರುವುದಾಗಿರ್ಬೋದು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಬಹುದು. ಎಂತೆಂಥ ಸೂಕ್ಷ್ಮ ಕೆತ್ತನೆಗಳನ್ನು ಸಹ ಬಿಟ್ಟಿಲ್ಲ, ಅಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಮಾಡವ್ರೆ. ಸೂಕ್ಷ್ಮ ಕೆತ್ತನ ಅಂದ್ರೆ ಆನೆಗಳಿಗೆ, ಸೊಂಡಿಲುಗಳಿಗೆ ಬಾರ್ಗಳು ಇರ್ತವೆ. ಆ ಬಾರ್ಗಳನ್ನು ಸಹ ಬಿಡಿಸವ್ರೆ. ಏನೋ ತಗೊಂಡು ಹೋಗ್ತಾ ಇದೆ ಅದನ್ನು ಸಹ ಮಾಡವ್ರೆ. ಇದು ನಮ್ಮ ರಾಯಚೂರಿನಲ್ಲಿರುವಂತ ಮಲಿಯಾಬಾದ್ ಕೋಟೆ ಫ್ರೆಂಡ್ಸ್. ನೀವು ಬರ್ಬೋದು, ವೀಕ್ಷಣೆ ಮಾಡ್ಬೋದು. ಬನ್ನಿ ಒಂದ್ಸರಿ ಒಂದು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ಬೋದು. ಈ ಮಲಿಯಾಬಾದ್ ಕೋಟೆಯ ಇತಿಹಾಸವನ್ನು ತಿಳ್ಕೊಂಡು ನಿಮಗೂ ಖುಷಿ ಆಗ್ಬೋದು. ಇಲ್ಲಿ ಒಂದು ಪಿಕ್ನಿಕ್ ಟೈಪ್ ಸಹ ಬರ್ಬೋದು. ರಾಯಚೂರಿಗೆ ಬಂದಂತ ಸಂದರ್ಭದಲ್ಲಿ ರಾಯಚೂರಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿ ಒಂದು ಮಲಿಯಾಬಾದ್ ಕೋಟೆ ಇದೆ. ಬನ್ನಿ, ಸುತ್ತಾಡಿ, ಇತಿಹಾಸ ತಿಳ್ಕೊಳ್ಳಿ. ಈ ಒಂದು ಕಲ್ಯಾಣಗಳ ಜೊತೆ ಸೆಲ್ಫಿ ತಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಾರ್ತ್ ಬ್ರೋ ಈ ಮಲಿಯಾಬಾದ್ ಕೋಟೆ ಬಗ್ಗೆ ಯಾವ ರೀತಿ ತಿಳಿಸ್ತಾ ಅಂತ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ. ನೀವು ಯಾವಾಗಾದರೂ ಬಂದಾಗ ಈ ಒಂದು ಮಲಿಯಾಬಾದ್ ಕೋಟೆಯನ್ನು ವೀಕ್ಷಣೆ ಮಾಡುವೆ ಅಂತ ಹೇಳ್ತೀನಿ. ನೋಡೋಣ, ಇಂಥದೇ ಒಂದು ಉತ್ತರ ಕರ್ನಾಟಕದ ಅದ್ಭುತ ಒಂದು ಇತಿಹಾಸದ ಕಥೆಗಳಾಗಿರ್ಬೋದು, ನೈಸರ್ಗಿಕ ಕಥೆಗಳಾಗಿರ್ಬೋದು, ಎಲ್ಲ ಕಥೆಗಳನ್ನು ನಿಮ್ಮ ಮುಂದೆ ತರ್ತೀನಿ. ನೀವು ಇದ್ದಂಥ ಸ್ಥಳಕ್ಕೆ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಈ ನಿಮ್ಮ ನಾರ್ತ್ ಬ್ರೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.